ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿಯ ಮಹತ್ವದ ಕಥೆ ಅಂದರೆ ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ಅರ್ಪಿಸಿ ಕಷ್ಟ ಕಳೆದುಕೊಂಡ ಮಹಾಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಮತ್ತು ಸುಧಾಮ ಬಾಲ್ಯದ ಗೆಳೆಯರಾಗಿದ್ದರು. ಇಬ್ಬರು ಒಟ್ಟಿಗೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಕಾಲಕ್ರಮೇಣ ಶ್ರೀಕೃಷ್ಣನ ದ್ವಾರಕೆಯ ರಾಜನಾದರೆ ಸುಧಾಮನು ಅತ್ಯಂತ ಬಡ ಬ್ರಾಹ್ಮಣನಾಗಿ ಜೀವನ ಸಾಗಿಸುತ್ತಿದ್ದನು. ಒಂದು ದಿನ ಸುಧಾಮನಿ ಪತ್ನಿ ತನ್ನ ಗಂಡನಿಗೆ, ನೀವು ನಿಮ್ಮ ಬಾಲ್ಯದ ಗೆಳೆಯನಾದ ಶ್ರೀಕೃಷ್ಣನನ್ನು ಭೇಟಿಯಾಗಿ ಬನ್ನಿ ಅಂತ ಹೇಳ್ತಾಳೆ. ಆದರೆ ಶ್ರೀಕೃಷ್ಣನಿಗೆ ಕೊಡುವ ಉಡುಗೊರೆ ಅವರ ಬಳಿ ಏನೂ ಇರಲಿಲ್ಲ. ಕೊನೆಗೆ ನೆರೆಮನೆಯವರಿಂದ ಸ್ವಲ್ಪ ಅವಲಕ್ಕಿಯನ್ನು ಪಡೆದು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಶ್ರೀಕೃಷ್ಣನಿಗೆ ಕಾಣಿಕೆಯಾಗಿ ತೆಗೆದುಕೊಂಡು ಹೋದನು. ಸುಧಾಮನು ದ್ವಾರಕೆಗೆ ಬಂದಾಗ ಜಗತ್ತಿನ ಅಧಿಪತಿಯಾದ ಶ್ರೀಕೃಷ್ಣನು ತನ್ನ ಬಡ ಸ್ನೇಹಿತನನ್ನು ಕಂಡು ತುಂಬ ಸಂತೋಷಪಟ್ಟನು. ಸ್ವತಃ ಓಡಿ ಬಂದು ಸುಧಾಮನನ್ನು ಅಪ್ಪಿಕೊಂಡನು. ನಂತರ ಅವನ ಪಾದಗಳನ್ನು ತೊಳೆದು ಅಪಾರ ಗೌರವವನ್ನು ನೀಡಿದನು. ಆ ಸಮಯದಲ್ಲಿ ಶ್ರೀಕೃಷ್ಣನ ದೃಷ್ಟಿ ಸುಧಾಮನು ತಂದಿದ್ದ ಅವಲಕ್ಕಿಯ ಮೇಲೆ ಬಿತ್ತು. ತಕ್ಷಣವೇ, ಸುಧಾಮ, ನನಗಾಗಿ ಏನು ತಂದಿದ್ದೀಯಾ ಎಂದು ಕೇಳಿ ಆ ಬಟ್ಟೆಯಲ್ಲಿದ್ದ ಅವಲಕ್ಕಿಯನ್ನು ಅಪಾರ ಪ್ರೀತಿಯಿಂದ ತೆಗೆದುಕೊಂಡು ತಿನ್ನಲು ಆರಂಭಿಸಿದನು. ಶ್ರೀಕೃಷ್ಣನು ಮೊದಲು ಹಿಡಿ ಅವಲಕ್ಕಿಯನ್ನು ತಿಂದ ತಕ್ಷಣವೇ ಸುಧಾಮನ ಬಡತನ ದೂರವಾಯಿತು ಎಂದು ಹೇಳಲಾಗುತ್ತೆ. ಎರಡನೇ ಹಿಡಿ ತಿನ್ನುವಷ್ಟರಲ್ಲಿ ಸುಧಾಮನ ಕುಟುಂಬಕ್ಕೆ ಐಶ್ವರ್ಯ ಮತ್ತು ಸುಖ ಸಂಪತ್ತು ದೊರಕಿತು. ಮೂರನೇ ಹಿಡಿ ತಿನ್ನಲು ಮುಂದಾದಾಗ ರುಕ್ಮಿಣಿ ದೇವಿಯರು ತಡೆದರು. ಯಾಕಂದರೆ ಇನ್ನೊಂದು ಹಿಡಿ ತಿಂದರೆ ಶ್ರೀಕೃಷ್ಣನೇ ತನ್ನನ್ನೇ ಸಂಪೂರ್ಣವಾಗಿ ಸುಧಾಮನಿಗೆ ಅರ್ಪಿಸಿಬಿಡುತ್ತಾನೆ ಎಂದು ನಂಬಿಕೆ ಇದೆ. ಈ ಕಥೆಯಿಂದ ನಾವು ತಿಳಿಯಬೇಕಾದ ಮುಖ್ಯ ವಿಷಯವೇನೆಂದರೆ, ಭಗವಂತನಿಗೆ ದುಬಾರಿ ಕಾಣಿಕೆಗಳ ಅಗತ್ಯವಿಲ್ಲ. ಭಕ್ತಿ, ಪ್ರೀತಿ ಮತ್ತು ಶುದ್ಧ ಮನಸ್ಸಿನಿಂದ ಅರ್ಪಿಸುವ ಸಣ್ಣ ಕಾಣಿಕೆಯು ಭಗವಂತನಿಗೆ ಅತ್ಯಂತ ಪ್ರಿಯವಾಗುತ್ತದೆ. ಆದ್ದರಿಂದಲೇ ಇಂದಿಗೂ ಶ್ರೀಕೃಷ್ಣನಿಗೆ ಅವಲಕ್ಕಿಯ ನೈವೇದ್ಯವನ್ನು ಅರ್ಪಿಸುವ ಸಂಪ್ರದಾಯವಿದೆ. ಭಕ್ತಿಯಿಂದ ಅರ್ಪಿಸಿದ ಒಂದು ಮುಷ್ಟಿ ಅವಲಕ್ಕಿಯೇ ಭಗವಂತನ ಕೃಪೆಗೆ ಕಾರಣವಾಗುತ್ತೆ. ಮಾಹಿತಿ ಇಷ್ಟ ಆಯ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.